ಸರಿಯಾಗಲ್ಲ ಹಾಗೆ ಮಾಡಿ ವ್ಯವಸ್ಥೆ ಹಾಕ್ಲಕ್ಕೆ ಶುರು ಇಲ್ಲ ಬೇಡ ನೀವೊಂದು ಸಾಕು ಪಾಪ ಮತ್ತವ್ರಿಗೆ ಹಾಗೆ ಸಹಜ ಪಾಪ ನಾವು ಕೇಳಿ ಸಮಾರಂಭ ಹೇಳಿದ್ರೆ ನಮ್ಗೆ ಸಂಭ್ರಮ ಆಗೋದು ಯಾರದೇ ಒಬ್ಬರೇ ಆಗೋಗಿದ್ದಾರೆ ಅದು ಹಾಗೆ ಅನ್ಸುದಿಲ್ಲ ಅವ್ರು 3-4 ದೊಡ್ಡವರಿದ್ದಾರೆ ಕಡೆ ಬರ್ತದೆ ಪೋಷಕರು ಬರ್ತಾ ಇದ್ರೆ ಅಂದ್ರ ನಿಮ್ಮಲ್ಲಿ ಗಂಡಸರೆಲ್ಲ ಗಂಡಸರು ಬನ್ನಿ ಹಾಕಿದ್ದೆ ಎಲ್ಲರೂ ಬರ್ಬೇಕು ಕೂಡ ಹಾಕಿದ್ದೆ ರಾಘು ಅವರತ್ರ ಹೇಳಿದ್ನಪ್ಪ ಸಹನ ಪರವಾಗಿಲ್ಲ ಅವ್ರು ಬೆಳಿಗ್ಗೆ ಬಂದು ಆಗ್ಬೇಕಂದ್ರೆ ನೋಡ್ಕೊಂಡು ಈ ವರ್ಷದ ಶೈಕ್ಷಣಿಕ ವರ್ಷದಲ್ಲಿ ತುಂಬಾನೇ ಸಮಯ ಆಗೋದು ಸಮುದಾಯ ಶಾಲೆ ಮಕ್ಕಳಿಗೆಲ್ಲ ಪರೀಕ್ಷೆ ಬಂದಿದೆ ಉಪಾಧ್ಯಕ್ಷರು ಬರ್ತಾ ಇದ್ದಾರೆ ಸ್ವಾಗತವನ್ನು ಕೋರುತ್ತಾರೆ. ಹಾಗೆ ನಮ್ಮ ಈ ಜೀವನದಲ್ಲಿ ಸಾಮಾಜಿಕ ಲೆಕ್ಕ ಪರೀಕ್ಷೆ ಅಂತ ಶೈಕ್ಷಣಿಕವಾದಂತವರು ಅಡಿಟ್ ಅನ್ನ ಮಾಡಿದ್ದಾರೆ. ಹಾಗಾಗಿ ಎಲ್ಲ ಒಂದು ಸಂಘದ
ಆಡಳಿತಾತ್ಮಕವಾಗಿ ಎಲ್ಲ ಪ್ರತಿಯೊಂದು ಲೆಕ್ಕಗಳನ್ನ ಆಮೇಲೆ ಪ್ರತಿಯೊಂದು ಲೆಕ್ಕಪತ್ರಗಳನ್ನ ಪರಿಶೀಲನೆ ಮಾಡಿದ್ರು. ಅದನ್ನ ನಿಮ್ಗೆ ನೆನಪಿರ್ಬೋದು, ಜುಲೈದಲ್ಲಿ ಮಳೆಯಿಂದ ನಾವು ರಜೆ 4 ದಿವಸ ರಜೆ ಆಗಿತ್ತು. ಆ ಸಂದರ್ಭದಲ್ಲಿ ನಡೀತಾ ಇತ್ತು, ನಾವು ಮನೆ ಭೇಟಿಗೆ ಕರ್ಕೊಂಡು ಬಂದಿದ್ರು, ಮನೆ ಭೇಟಿಯೆಲ್ಲ ಮಾಡಿದ್ವಿ. ಆಮೇಲೆ ಅಲ್ಲಿ ಪಾಲಕ ಸಭೆ ಲಾಸ್ಟ್ ಮಾಡಬೇಕಾಗಿತ್ತು, ಆ ಸಭೆಯನ್ನು ಮಾಡ್ಲಿಕ್ಕಾಗಿಲ್ಲ. ಈ ಒಂದು ಬಹುಶಃ ಮಾರ್ಚ್ ಏಪ್ರಿಲ್ ಎಲ್ಲವನ್ನ ಬರ್ತಾರೆ ಒಂದು ಸಭೆಯನ್ನು ಮಾಡಿ ಅಂತ ಹೇಳ್ತಾ ಇದ್ರು. ನಾವು ಮಾರ್ಚ್ ತಿಂಗಳು ನಮ್ಗೆ ಮಾಡಬೇಕು. ಹಾಗೆ ಅವರ ಸ್ವಲ್ಪ ಅರ್ಜೆಂಟಾಗಿ ಮಾಡಿದ್ರೆ ಚೆನ್ನಾಗಿರ್ತದೆ ಅಂದ್ರು. ಹಾಗಾಗಿ ಅವರು ಇವತ್ತಿನ ಒಂದು ಕಾರ್ಯಕ್ರಮದಲ್ಲಿ ಅವರು ಬೇಕಾಗಿತ್ತು, ಕಾಲ್ ಮಾಡಿದ್ದೆ, ಮಾಡಿಲ್ಲ. ಇವತ್ತಿನ ಕಾರ್ಯಕ್ರಮದಲ್ಲಿ ನಿಮಗೆ ಅದ್ರ ಪೂರಕವಾಗಿ ಮಾಹಿತಿಗಳನ್ನ ನೀಡಿದ್ದಾರೆ. ನೀವು ಅದ್ರ ಬಗ್ಗೆ ಹೇಳಿದ್ದಾರೆ. ಹಾಗಾಗಿ ಬಂದಂತ ಎಲ್ಲ SDM ಸದಸ್ಯರಿಗೂ, ಪಾಲಕ ಪೋಷಕರಿಗೂ, ಮತ್ತೆ ನಾವು ಬೀಳ್ಕೊಟ್ಟು ಸಮಾರೋಹ 5ನೇ ತರಗತಿಯಲ್ಲಿ ಇಟ್ಕೊಂಡಿದ್ದೇವೆ. ಮಕ್ಕಳಿಗೂ ಸ್ವಾಗತವನ್ನು ಕೊಡ್ತೇನೆ. ಅವ್ರು ಒಂದ್ ಸ್ವಲ್ಪ ನಿಮ್ಮ ವಿಷಯ ಇರುವಾಗ ಅವ್ರಿಗೆ ಸ್ವಲ್ಪ ತೊಂದರೆ ಆಗ್ಬಾರ್ದು ಅಂತ ನಾವು SDM ಎಲ್ಲ ಒಂದೇ ಸಲ ಆಗ್ತದೆ. ಪರೀಕ್ಷೆ ಬರ್ತದೆ ಹಾಗಾಗಿ ಒಂದೇ ಸಲ ಆಗ್ತದೆ. ಎಲ್ಲರಿಗೂ ನಮಸ್ಕಾರ. ಸಮಗ್ರ ಶಿಕ್ಷಣ ಕರ್ನಾಟಕ ಯೋಜನೆಯ ಸಾಮಾಜಿಕ ಪಾಲಕರ ಸಭೆಯನ್ನ ಆಯೋಜಿಸಲಾಗಿದೆ. ಇದು ಬಹುಶಃ ಜುಲೈದಲ್ಲೇ ನಡೆಯಬೇಕು. ಕಾರಣಾಂತರ ಅಂದ್ರೆ ಮಳೆ ಒಂದು ಹೆಚ್ಚು ಇರುವುದರಿಂದ ರಜೆ ಕೊಟ್ಟಿದ್ದು ಮಕ್ಕಳಿಗೆ. ಆದ ಕಾರಣದಿಂದ ಆ ದಿವಸ ಆಗಲಿಲ್ಲ. ಅದು ಇವತ್ತು ಸರ್ಕಾರ ಕೂಡಿ ಬಂದಿದೆ. ಇವತ್ತಿನ ಈ ಒಂದು ಸಭೆಯ ಈ ಒಂದು ಶಾಲೆ ಹಾಗೆ ಶಾಲೆ ಹಾಗೆ ಕಾಲೇಜಿನ ಎಲ್ಲ ಸದಸ್ಯರು, ಪಾಲಕ ಪೋಷಕರು, ಹಾಗೆ ಮತ್ತು ವಿದ್ಯಾರ್ಥಿಗಳು, ಹಿರಿಯರು. ಈ ಒಂದು ಸಮಗ್ರ ಶಿಕ್ಷಣ ಕರ್ನಾಟಕ ಯೋಜನೆಯ ಸಾಮಾಜಿಕ ಪರಿಶೋಧನೆ ಏನಂತಂದ್ರೆ, ಇದು ಈ ಒಂದು ರೀತಿಯ ಶಾಲೆಗೆ ಸೀಮಿತವಾಗಿದೆ. ಎಲ್ಲಾ ಅನುಷ್ಠಾನ ಇಲಾಖೆ ಕೂಡ ಇದು ಸಾಮಾಜಿಕ ಪರಿಶೋಧನೆಯನ್ನ ಕಡ್ಡಾಯ ಮಾಡ್ತಾರೆ. ಯಾಕೆಂದ್ರೆ ಈ ಒಂದು ಸಾಮಾಜಿಕ ಪರಿಶೋಧನೆ ಅಂದ್ರೆ ಏನಂತಂದ್ರೆ ಎಲ್ಲ ಒಂದು ಸಮ್ಮುಖದಲ್ಲಿ ಮಾಡುವಂತ ಕಾರ್ಯಕ್ರಮ. ಇದು ನಾವು ಒಬ್ಬರೇ ಮಾಡ್ಕೊಂಡು ಹೋಗುವಂತ ಕಾರ್ಯಕ್ರಮ. ಯಾಕೆಂದ್ರೆ ಈಗ ಬೇರೆ ಬೇರೆ ಆಡಿಟ್ಗಳೆಲ್ಲ ಆಗ್ತದೆ. ಶಾಲೆ ಹಂತದಲ್ಲಿ ಇರ್ಬೋದು, ಅಥವಾ ಗ್ರಾಮ ಪಂಚಾಯತ್ ಇರ್ಬೋದು, ತಾಲೂಕ್ ಪಂಚಾಯತ್, ಜಿಲ್ಲಾ ಪಂಚಾಯತ್ ಆಡಿಟ್ಗಳೆಲ್ಲ ಆಗ್ತದೆ. ಆ ಆಡಿಟ್ಗಳು ಏನಂತಂದ್ರೆ 4 ಗೋಡೆಗಳ ಮಧ್ಯೆ ಲೆಕ್ಕಪತ್ರಗಳಿಗೆ ಸೀಮಿತವಾಗಿ. ಈ ಒಂದು ಸಾಮಾಜಿಕ ಪರಿಶೋಧನೆ, ಲೆಕ್ಕ ಪರಿಶೋಧನೆ ಸಮುದಾಯದೊಟ್ಟಿಗೆ ಮಾಡುವಂತ ಕಾರ್ಯಕ್ರಮ. ಸಮುದಾಯದವರೇ ಇದಕ್ಕೆ ಚರ್ಚಿಸಿ ತೀರ್ಮಾನ ಕೈಗೊಳ್ಳುವಂತದ್ದು ಈ ಸಾಮಾಜಿಕ ಪರಿಶೋಧನೆ ಉದ್ದೇಶ. ಈಗಾಗಲೇ ಏನಂತಂದ್ರೆ ನಾವು ಗ್ರಾಮ ಪಂಚಾಯತ್ ಮಟ್ಟದಲ್ಲಿ ಬೇರೆ ಬೇರೆ ಯೋಜನೆಗಳಿಗೆ ಸಾಮಾಜಿಕ ಪರಿಶೋಧನೆ ಮಾಡಿರುವಂತದ್ದು. ಹಾಗೆ ಕಂದಾಯ ಇಲಾಖೆಗೆ ಸಂಬಂಧಪಟ್ಟಂತೆ ಪಿಂಚಣಿ ಯೋಜನೆಗೆ ಸಂಬಂಧಪಟ್ಟಂತೆ ಸಾಮಾಜಿಕ ಪರಿಶೋಧನೆ ಮಾಡಿರುವಂತದ್ದು. ಹಾಗೆ ಶಾಲಾ ಹಂತದಲ್ಲೂ ಕೂಡ ಮಧ್ಯಾಹ್ನದ ಉಪಹಾರ ಯೋಜನೆ ಕೂಡ ಸಾಮಾಜಿಕ ಪರಿಶೋಧನೆ ಮಾಡಿರುವಂತದ್ದು. ಇದು ನಮಗೆ ಸಮಗ್ರ ಶಿಕ್ಷಣ ಕರ್ನಾಟಕ ಯೋಜನೆ ಸಾಮಾಜಿಕ ಪರಿಶೋಧನೆ ಮಾಡ್ತಿರುವಂತದ್ದು ಇನ್ನು ಮೊದಲೇ ಬಾರಿ, ಅಂದ್ರೆ ಶಾಲೆಗೆ ಮಾಡ್ತಾ ಇರುವಂತದ್ದು ಮೊದಲೇ ಬಾರಿ ಆಗಿದೆ. ಹಾಗಾಗಿ ಈ ಒಂದು ಸಮಗ್ರ ಶಿಕ್ಷಣ ಕರ್ನಾಟಕ ಯೋಜನೆ ಸಾಮಾಜಿಕ ಪರಿಶೋಧನೆ ಮಾಡಲಿಕ್ಕೆ ನಮಗೆ ಸಾಮಾಜಿಕ ಪರಿಶೋಧನೆ ನಿರ್ದೇಶನಾಲಯ ಬೆಂಗಳೂರು, ಹಾಗೆ ಜಂಟಿ ನಿರ್ದೇಶಕರು ಸಾರ್ವಜನಿಕ ಶಿಕ್ಷಣ ಇಲಾಖೆ ಬೆಂಗಳೂರು, ಹಾಗೆ ಜಿಲ್ಲಾ ಸಾರ್ವಜನಿಕ ಶಿಕ್ಷಣ ಇಲಾಖೆ ಧಾರವಾಡ ಮತ್ತು ಬಿಒ ಕಚೇರಿ ಹೊನ್ನಾವರಿಂದ ನಮಗೆ ಸಾಮಾಜಿಕ ಪರಿಶೋಧನೆ ಮಾಡಲಿಕ್ಕೆ ಈ ತಾಲೂಕಿನಲ್ಲಿ ಏನಂತಂದ್ರೆ 26 ಗ್ರಾಮ ಪಂಚಾಯತ್ ಇದೆ. 26 ಗ್ರಾಮ ಪಂಚಾಯತ್ ಸಂಬಂಧಪಟ್ಟಂತೆ ಒಂದು ಗ್ರಾಮ ಪಂಚಾಯತ್ ಸಂಬಂಧಪಟ್ಟಂತೆ 2 ಶಾಲೆಗಳನ್ನ ಆಯ್ಕೆ ಮಾಡ್ಕೊಂಡಿದೆ. ಅದು ಪ್ರಾಯೋಗಿಕವಾಗಿ. ಇದು ಮುಂದಿನ ಹಂತದಲ್ಲಿ 5 ವರ್ಷ ಕೂಡ ಇದು ವಿಸ್ತರಣೆ ಮಾಡ್ಲಿಕ್ಕೆ ಇರುವಂತದ್ದು. ಅಂದ್ರೆ ಒಂದು ಹಂತದಲ್ಲಿ 26 ಗ್ರಾಮ ಪಂಚಾಯತ್ 52 ಶಾಲೆ, ಮುಂದಿನ ಹಂತದಲ್ಲಿ ಹೆಚ್ಚಿನ ಶಾಲೆ ಕೂಡ ಕೊಡ್ಬಹುದು. ಅಂದ್ರೆ ಎಲ್ಲಾ ಗೌರ್ಮೆಂಟ್ ಸ್ಕೂಲ್ ಕೂಡ ಈ ಸಮಗ್ರ ಶಿಕ್ಷಣ ಕರ್ನಾಟಕ ಯೋಜನೆ ಸಾಮಾಜಿಕ ಪರಿಶೋಧನೆ ಮಾಡಲಿಕ್ಕೆ ನಮ್ಗೆ ಕೊಟ್ಟಿರುವಂತದ್ದು. ಇದು ಮೊದಲನೇದಾಗಿ 52 ಶಾಲೆಯಲ್ಲಿ ಈ ಒಂದು ಮುಬ್ಬ ಗ್ರಾಮ ಪಂಚಾಯತ್ ಸಂಬಂಧಪಟ್ಟಂತೆ ನಾವು ಈ ಶಾಲೆ ಮತ್ತು ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ 2 ಶಾಲೆಗಳನ್ನ ನಾವು ಸಾಮಾಜಿಕ ಪರಿಶೋಧನೆ ಒಳಪಡಿಸಲಿಕ್ಕೆ ಹಾಕೊಂಡು ವೇಳಾಪಟ್ಟಿಯನ್ನು ಹಾಕೊಂಡಿದ್ದೀವಿ. ಅದರಂತೆ ಈ ಒಂದು ಶಾಲೆಗೆ ಕಳೆದ ಒಂದು 23/7/2024 26/7/2024 ನಾವು 4 ದಿವಸಗಳ ಕಾಲ ಸಾಮಾಜಿಕ ಪರಿಶೋಧನೆ ಮಾಡಲಿಕ್ಕೆ ಈ ಒಂದು ಶಾಲೆಗೆ ವೇಳಾಪಟ್ಟಿಯನ್ನು ಹಾಕೊಂಡಿದ್ದೀವಿ. ಅದರಂತೆ
ಮೊದಲನೇ ದಿವಸ ತೋರಿದ್ರು, ನಾನು ಆ ದಿವಸ ಕೂಡ ಎಷ್ಟೊಂದು ಜಡ್ಜಸ್ ಆಯ್ಕೆ ಕೂಡ ಮಾಡಿದ್ವಿ. ಅದರ ಒಂದು ಸಂದರ್ಭದಲ್ಲಿ ಕೂಡ ಪೂರ್ವ ಸಭೆಯಲ್ಲಿ ತಮಗೆ ಏನೇನು ಮಾಡ್ತಿರೋ ಬಗ್ಗೆ, ಸಾಮಾಜಿಕ ಪರಿಚಯ ಯಾವ ರೀತಿ ನಡೀತಿರೋ ಬಗ್ಗೆ ಕೂಡ ತಮಗೆ ತಿಳಿಸಿದ್ರು. ಅದರಲ್ಲೂ ಕೂಡ ನಾವೇನಂತಂದ್ರೆ ಪೂರ್ವ ಸಭೆಯನ್ನ ಮಾಡಿರುವಂತದ್ದು ಮಕ್ಕಳ ಒಂದು ಸಂದರ್ಶನ ಮಾಡಿದ್ದಾರೆ. ನಮ್ಮ ರಾಜ್ಯ ನಾಯಕರು ಮತ್ತೆ ನಮ್ಮ ವಿಆರ್ಗಳು ಮತ್ತೊಬ್ಬರು ಇದ್ರು. 2 ಜನ ಸೇರಿ ಮಕ್ಕಳ ಒಂದು ಸಂದರ್ಶನ, ಹಾಗೆ ನಾವು ಕೂಡ ಪಾಲಕರ ಮೇಡಮ್ ಜೊತೆಗೆ ಪಾಲಕರ ಸಂದರ್ಶನ ಕೂಡ ಮಾಡಿದ್ವಿ. ಅವರಿಂದ ಕೂಡ ನಾವು ಈ ಒಂದು ಸಮಗ್ರ ಶಿಕ್ಷಣ ಕರ್ನಾಟಕ ಯೋಜನೆ ಯಾವ ರೀತಿ ನಡೆದಿರೋ ಬಗ್ಗೆ ಅಭಿಪ್ರಾಯವನ್ನ ಸಂಗ್ರಹಣೆ ಮಾಡಿರುವಂಥದ್ದು, ಶಿಕ್ಷಕರ ಅಭಿಪ್ರಾಯವನ್ನ ಸಂಗ್ರಹಣೆ ಮಾಡಿರುವಂಥದ್ದು, ಮತ್ತೆ ಇಲ್ಲಿ ಶಾಲೆಯಲ್ಲಿರುವ ಮೂಲಭೂತ ಸೌಕರ್ಯಗಳು ಕೂಡ ಏನೇನಿದೆ ಏನೇನಿಲ್ಲ ಅನ್ನೋದ್ರ ಬಗ್ಗೆ ಸಮಗ್ರವಾಗಿ ಎಲ್ಲ ಪರಿಶೀಲನೆ ಮಾಡಿ ವರದಿಯನ್ನ ಸಿದ್ಧಪಡಿಸಿರುವಂಥದ್ದು. ಇದೇನಂತಂದ್ರೆ ಈಗ 3 ದಿವಸ ಅವಧಿ ಏನ್ ಮಾಡಿದ್ವಿ ಆ ಒಂದು ಸಂದರ್ಭದಲ್ಲಿ ಆ ವರದಿಯನ್ನ ನಮಗೆ ತಯಾರು ಮಾಡಿ ನಮ್ಮ ವಿದ್ಯಾರ್ಥಿಗಳಿರ್ಬೋದು, ನಾಮಗಳಿರ್ಬೋದು ಎಲ್ಲ ಸೇರಿ ಒಂದು ವರದಿಯನ್ನ ಸಿದ್ಧಪಡಿಸಿ ನಮ್ಗೆ ಕೊಟ್ಟಿದ್ದಾರೆ. ಆ ವರದಿಯನ್ನ ಇಲ್ಲಿ ಮಂಡನೆ ಮಾಡುವಂಥದ್ದು ಮತ್ತೆ ಇಲ್ಲಿ ಚರ್ಚಿಸಿ ತೀರ್ಮಾನ ಕೈಗೊಳ್ಳುವಂಥದ್ದು ಈ ಸಾಮಾಜಿಕ ಪರಿಷತ್ನ ಉದ್ದೇಶ. ಅದರಂತೆ ಈ ಒಂದು ಸಾಮಾಜಿಕ ಪರಿಷತ್ತಿನ ಪಾಲಕರ ಸಭೆಯನ್ನ ಆಯೋಜಿಸಿದ್ದಾರೆ. ಇನ್ನು ಸಮಗ್ರ ಶಿಕ್ಷಣ ಕರ್ನಾಟಕ ಯೋಜನೆ ಬಗ್ಗೆ ತಮಗೆ ಹೇಳ್ಬೇಕಂತಂದ್ರೆ ನಮ್ಗೆ ಗೊತ್ತಿದೆ ಈ ಸಮಗ್ರ ಶಿಕ್ಷಣ ಕರ್ನಾಟಕ ಯೋಜನೆ ಯಾವಿಂದ ಜಾರಿ ಬಂತು, ಅದರ ಉದ್ದೇಶ ಏನಿದೆ, ಅದರ ಗುರಿ ಏನಿದೆ, ಅದರಲ್ಲಿ ನೀಡುವಂತಹ ಸೌಲಭ್ಯಗಳೇನಿದೆ, ಪಾಲಕರಿಗೆಲ್ಲ ನಾವು ಅರಿವಿದೆ ನಾನು ಮಾಡ್ತೀನಿ. ಅದರ ಒಂದು ಸ್ವಲ್ಪ ಸಂಕ್ಷಿಪ್ತವಾಗಿ ಹೇಳ್ತೀನಿ. ಈ ಒಂದು ಸಮಗ್ರ ಶಿಕ್ಷಣ ಕರ್ನಾಟಕ ಯೋಜನೆ ಇದು 2018-19 ಕೇಂದ್ರ ಬಜೆಟ್ ನಲ್ಲಿ ಅನುಮೋದನೆ ಆ ಇದು ಪ್ರಾರಂಭ 18-19 ಪ್ರಾರಂಭವಾಗಿದೆ. ಇದಕ್ಕಿಂತ ಮುಂಚಿತವಾಗಿ ಏನಂತಂದ್ರೆ ಸರ್ವಶಿಕ್ಷಾ ಅಭಿಯಾನ, ರಾಷ್ಟ್ರೀಯ ಮಾಧ್ಯಮಿಕ ಶಿಕ್ಷಣ ಅಭಿಯಾನ, ಹಾಗೂ ಶಿಕ್ಷಕರ ಶಿಕ್ಷಣ ಇವು ಈ 3 ಸ್ಕೀಮ್ ಇದರಿಂದ ಏಕೀಕರಣದಿಂದ ಈ ಒಂದು ಸಮಗ್ರ ಶಿಕ್ಷಣ ಕರ್ನಾಟಕ ಯೋಜನೆಯನ್ನ ಜಾರಿ ತಂದಿದೆ. ಈ ಸಮಗ್ರ ಶಿಕ್ಷಣ ಕರ್ನಾಟಕ ಯೋಜನೆಯ ಗುರಿ ಏನಂತ ಹೇಳಿದ್ರೆ ತಮ್ಗೆ ಗೊತ್ತಿರುವಂತೆ ಪ್ರೀ ನರ್ಸರಿಯಿಂದ 12ನೇ ತರಗತಿಯವರೆಗೆ ಸಮಾನವಾದ ಶಿಕ್ಷಣವನ್ನು ಕೊಡುವಂಥದ್ದು, ಉಚಿತವಾಗಿ ಶಿಕ್ಷಣ ಕೊಡುವಂಥದ್ದು, ಲಿಂಗ ಅಸಮಾನತೆಯನ್ನು ಹೋಗಲಾಡಿಸುವಂಥದ್ದು ಈ ಒಂದು ಯೋಜನೆಯ ಉದ್ದೇಶವನ್ನು ಇಟ್ಕೊಂಡು ಗುರಿಯನ್ನು ಇಟ್ಕೊಂಡು ಈ ಒಂದು ಸಮಗ್ರ ಶಿಕ್ಷಣ ಕರ್ನಾಟಕ ಯೋಜನೆ ಜಾರಿ ತಂದಿದೆ. ಇದರ ಮೂಲ ಉದ್ದೇಶ ಏನಂದ್ರೆ ಶಾಲಾ ಕಾರ್ಯಕ್ಷಮತೆಯನ್ನು ಹೆಚ್ಚಿಸುವಂಥದ್ದು ಮತ್ತೆ ಶಾಲೆಯಲ್ಲಿರುವ ಕಲಿಕಾ ಫಲಿತಾಂಶವನ್ನು ಹೆಚ್ಚಿಸುವಂಥದ್ದು, ಶಿಕ್ಷಣ ಗುಣಮಟ್ಟವನ್ನು ಸುಧಾರಿಸುವ ಗುರಿಯನ್ನ ಈಗ ಹೊಂದಿರುವಂಥದ್ದು ಈ ಸಮಗ್ರ ಶಿಕ್ಷಣ ಕರ್ನಾಟಕ. ಈ ಸಮಗ್ರ ಶಿಕ್ಷಣ ಕರ್ನಾಟಕ ಯೋಜನೆ ಮಕ್ಕಳು ಕೊಡುವಂತಹ ಸೌಲಭ್ಯಗಳಂತಂದ್ರೆ ತಮ್ಗೆ ಗೊತ್ತಿರುವ ಪಠ್ಯ ಪುಸ್ತಕವನ್ನು ಉಚಿತವಾಗಿ ಕೊಡ್ತಾ ಇದ್ದಾರೆ, ಹಾಗೆ ಸಮವಸ್ತ್ರವನ್ನ ಉಚಿತವಾಗಿ ಕೊಡ್ತಾ ಇದ್ದಾರೆ. ಹಾಗೆ ಈಗಿನ ಇದರಲ್ಲಿ ನಾವು ನೋಡಿದ ಪ್ರಕಾರ ಅಲ್ಪಸಂಖ್ಯಾತರಿಗೆ ಮತ್ತೆ ಪರಿಶಿಷ್ಟ ಜಾತಿಯವರಿಗೆ ವಿದ್ಯಾರ್ಥಿ ವೇತನ ಬರ್ತಾ ಇದೆ. ವಿದ್ಯಾರ್ಥಿ ವೇತನ ಅಂತಂದ್ರೆ ಇತರೆ ವರ್ಗದವರು ನಮಗೆ ಬಹುಶಃ 2-3ನೇ ವರ್ಷದಿಂದ ಬರ್ತಾ ಇಲ್ಲ ಅಂತ ನಾನು ಎಲ್ಲ ಶಾಲೆಗಳು ನಾವು ಗಮನಿಸಿ ಒಬಿಸಿ ಬರ್ತಾ ಇಲ್ಲ. ಉಳಿದಂತೆ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡವನ್ನು ಅಲ್ಪಸಂಖ್ಯಾತರಿಗೆ ಕೊಡುವಂತದ್ದಿದೆ. ಮತ್ತೆ ಅದರ ಸಮಗ್ರ ಶಿಕ್ಷಣ ಕರ್ನಾಟಕ ಯೋಜನೆಯಲ್ಲಿ ಸೂಸಾಕ್ಸ್ ಅನ್ನ ಕೊಡುವಂತದ್ದಿದೆ, ಉಚಿತವಾಗಿ ಕೊಡುವಂತದ್ದು. ಇದ್ರ ಬಿಟ್ಟು ಹೊರತುಪಡಿಸಿ ಏನಂತಂದ್ರೆ ಹಿರಿಯ ಪ್ರಾಥಮಿಕ ಶಾಲೆ ಅಂತಂದ್ರೆ 1 ಕಿಲೋಮೀಟರ್ ದೂರ ಇದೆ. ಸಾರಿಗೆ ವೆಚ್ಚ ಕೂಡ ಕೊಡ್ಲಿಕ್ಕೆ ಅವಕಾಶ ಇದೆ. ಸಾರಿಗೆ ವೆಚ್ಚ ಅಂದ್ರೆ ಅವ್ರ ಮಕ್ಕಳು ಶಾಲೆಗೆ ಹಾಜರಾಗುವ ದೂರ ಏನಿರುತ್ತೆ, ಡಿಸ್ಟೆನ್ಸ್ ಇರುತ್ತೆ 1 ಕಿಲೋಮೀಟರ್ ಇಂದ ಜಾಸ್ತಿ ಇದೆ, ಅವ್ರಿಗೆ ಸಾರಿಗೆ ಭತ್ಯೆಯನ್ನು ಕೊಡ್ಲಿಕ್ಕೆ ಕೂಡ ಅವಕಾಶ ಇದೆ. ಮತ್ತೆ ಹಿರಿಯ ಪ್ರಾಥಮಿಕ ಶಾಲೆ ಅಂತಂದ್ರೆ 3 ಕಿಲೋಮೀಟರ್ ದೂರ ಇರುತ್ತೆ. ಒಂದ್ ವೇಳೆ ಅಂದ್ರೆ ಮಕ್ಕಳು ದೂರ ಇರ್ತದೆ ಆದ್ರೆ ಅಲ್ಲಿ ಶಾಲೆ ಇರ್ತದೆ, ಅಲ್ಲಿ ಶಾಲೆಗೆ ಹೋಗ್ಬಿಟ್ಟು ಈ ಶಾಲೆಗೆ ಬಂದ್ರೆ ಅದನ್ನ ಕೊಡ್ಲಿಕ್ಕೆ ಆಗೋದಿಲ್ಲ. ಹಾಗಾಗಿ ಸಾರಿಗೆ ವೆಚ್ಚ ಬೇಕಂತಂದ್ರೆ 1 ಕಿಲೋಮೀಟರ್ ದೂರ ಇರಬೇಕಾಗ್ತದೆ. ಅಲ್ಲಿ ಯಾವ್ದು ಹತ್ರದಲ್ಲಿ ಶಾಲೆ ಇರಬಾರ್ದು. ಹಾಗಿದ್ರೆ ಮಾತ್ರ ಈ ಒಂದು ಸಮಗ್ರ ಶಿಕ್ಷಣ ಕರ್ನಾಟಕ ಯೋಜನೆ ಈ ಎಲ್ಲಾ ಸೌಲಭ್ಯಗಳನ್ನು ಮಕ್ಕಳಿಗೆ ಕೊಡುವಂಥದ್ದು ಪಡ್ಕೊಳ್ಳಿಕ್ಕೆ ಅವಕಾಶ ಇರುತ್ತೆ. ಈ ಸಮಗ್ರ ಶಿಕ್ಷಣ ಕರ್ನಾಟಕ ಜೊತೆಗೆ ಶಾಲೆಯಲ್ಲಿ ಇರುವಂತಹ ಗ್ರಂಥಾಲಯ ಪುಸ್ತಕವನ್ನ ಪ್ರತಿ ವಾರದಲ್ಲಿ ಕೊಡ್ತಾರೆ. ಗ್ರಂಥಾಲಯ ಪುಸ್ತಕ ಕೂಡ ಓದ್ಲಿಕ್ಕೆ ಅವಕಾಶ ಇದೆ. ಪಠ್ಯ ಪುಸ್ತಕ ಹೊರತುಪಡಿಸಿ ಗ್ರಂಥಾಲಯ ಪುಸ್ತಕ ಕೂಡ ಕೊಡ್ಲಿಕ್ಕೆ ಅವಕಾಶ ಇದೆ. ಹಾಗೆ ತುಂಬಾ ಅವಕಾಶಗಳು ಇದರಲ್ಲಿ ವಿಜ್ಞಾನ ಕಿಟ್ ಇರ್ಬೋದು, ಗಣಿತ ಕಿಟ್ ಇರ್ಬೋದು, ಎಲ್ಲಾ ಅವಕಾಶಗಳು ಇದೆ. ಶಾಲೆಗೆ ಏನೇನ್ ಬೇಕು ಸಮಗ್ರ ಶಿಕ್ಷಣ ಕರ್ನಾಟಕ ಯೋಜನೆ ಕೊಡುವಂತದ್ದು ಎಲ್ಲ ಸೌಲಭ್ಯಗಳನ್ನು ಶಿಕ್ಷಕರು ಅವರ ಮಕ್ಕಳಿಗೆ ಒದಗಿಸ್ತಾ ಇದ್ದಾರೆ. ಹಾಗಾಗಿ ಈ ಒಂದು ಸಮಗ್ರ ಶಿಕ್ಷಣ ಕರ್ನಾಟಕ ಯೋಜನೆ ಸಾಮಾಜಿಕ ಪರಿಶೀಲನೆ ಮಾಡಲಿಕ್ಕೆ ನಮಗೆ ಕೊಟ್ಟಿರುವಂತದ್ದು. ಅದರಂತೆ ನಾವು ಈ ಸಾಮಾಜಿಕ ಪರಿಶೀಲನೆಯನ್ನು ಯಶಸ್ವಿಯಾಗಿ ಈ ಒಂದು ಇಲ್ಲಿನ ಅಧ್ಯಕ್ಷರು ಎಲ್ಲ ಸದಸ್ಯರು ಮತ್ತು ಮುಖ್ಯ ಶಿಕ್ಷಕರು ಸಹ ಶಿಕ್ಷಕರ ಒಂದು ಸಹಕಾರದಿಂದ ನಾವು ಈ ಒಂದು ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ನಿರ್ವಹಿಸಲಿಕ್ಕೆ ಸಾಧ್ಯವಾಗಿದೆ. ಹಾಗಾಗಿ ಈ ಒಂದು ಸಮಗ್ರ ಶಿಕ್ಷಣ ಕರ್ನಾಟಕ ಯೋಜನೆಯ ಸಾಮಾಜಿಕ ಪರಿಶೀಲನೆಯನ್ನು ಮಾಡಿದ್ದು ಅದರ ವರದಿಯನ್ನ ನಾವು ಈ ಒಂದು ಸಾಮಾಜಿಕ ಪರಿಶೀಲನಾ ಪಾಲಕರ ಸಭೆಯಲ್ಲಿ ಮಂಡನೆ ಮಾಡುವಂತದ್ದು. ಹಾಗಾಗಿ ಆ ಒಂದು ಸಮಗ್ರ ಶಿಕ್ಷಣ ಕರ್ನಾಟಕ ಯೋಜನೆ ಸಾಮಾಜಿಕ ಪರಿಶೀಲನೆ ವರದಿಯನ್ನು ನಮ್ಮ ಮುಂದೆ ವಾಚನ ಮಾಡಬೇಕು.
ಈಗಾಗಲೇ ಸಾಮಾಜಿಕ ಪರಿಷತ್ನ ನಡೆಸಿದ ದಿನಾಂಕ 23/7/2024 26/7/2024 26/7ಕ್ಕೆ ನಾವು ಬಹುಶಃ ಆ ದಿವಸ ರಜೆಯನ್ನು ನೀಡಿಕೊಂಡು ಇವತ್ತಿನ ದಿವಸ ಸಾಮಾಜಿಕ ಪರಿಷತ್ತಿನ ಪಾಲಕರ ಸಭೆಯನ್ನ ಆಯೋಜಿಸಲಾಗಿದೆ. ಈ ಒಂದು ಸಾಮಾಜಿಕ ಪರಿಷತ್ನ ಅವಧಿಯಲ್ಲಿ ನಾವು 3 ಅಂಶಗಳನ್ನ ಪರಿಗಣನೆಗೆ ತೆಗೆದುಕೊಳ್ಳುವಂತದ್ದು. ಒಂದು ಧನಾತ್ಮಕ ಅಂಶ, ಇನ್ನೊಂದು ಋಣಾತ್ಮಕ ಅಂಶ, ಹಾಗೆ ಪ್ರಮುಖವಾಗಿ ಗಮನಿಸಿದ ಅಂಶಗಳನ್ನ ನಾವು ಸಾಮಾಜಿಕ ಪರಿಷತ್ತಿನಲ್ಲಿ ಅಲ್ಲಿ ಪ್ರಮುಖವಾಗಿ ಗಮನಿಸಿದ ಅಂಶಗಳನ್ನ ತಮ್ಮ ಮುಂದೆ ಮಂಡಿಸುತ್ತಿರುವಂತದ್ದು. ಇದರಲ್ಲಿ ಗುಣಾತ್ಮಕ ಅಂಶಗಳಿಗೆ ಸಂಬಂಧಪಟ್ಟಂತೆ ಶಾಲೆಯಲ್ಲಿ ಎಲ್ಲಾ ರಿಜಿಸ್ಟರ್ಗಳನ್ನ ಕ್ರಮಬದ್ಧವಾಗಿ ನಿರ್ವಹಣೆ ಮಾಡಲಾಗಿದೆ. ಹಾಗೆ ಸಾಮಾಜಿಕ ಪರಿಷತ್ತಿನ ವೇಳೆಯಲ್ಲಿ ಶಾಲೆಯಲ್ಲಿ ಮಕ್ಕಳು ಎಲ್ಲಾ ದಿನಗಳಿಗೂ ಹಾಜರಿರುವುದನ್ನ ದಾಖಲೆಯಿಂದ ಗಮನಿಸಲಾಗಿದೆ. ಶಾಲೆಯಲ್ಲಿ ಶಿಕ್ಷಣ ವ್ಯವಸ್ಥೆ ಚೆನ್ನಾಗಿರುತ್ತದೆ. ಹಾಗೆ ಶಾಲೆಯ ಪ್ರಾರಂಭದಲ್ಲಿ ಪಠ್ಯಪುಸ್ತಕ ಮತ್ತು ಸಮವಸ್ತ್ರಗಳನ್ನು ಮಕ್ಕಳಿಗೆ ಸರಿಯಾದ ಸಮಯದಲ್ಲಿ ವಿತರಿಸಲಾಗಿದೆ. ಶಾಲೆಯಲ್ಲಿ ಮುಖ್ಯಾಧ್ಯಾಪಕರು ಮತ್ತು ಶಿಕ್ಷಕರು ಒಳ್ಳೆಯ ರೀತಿಯಲ್ಲಿ ಮಕ್ಕಳಿಗೆ ಶಿಕ್ಷಣವನ್ನು ನೀಡುತ್ತಿರುವುದನ್ನು ಗಮನಿಸಲಾಗಿದೆ. ಮಕ್ಕಳು ಕ್ರೀಡಾ ಮತ್ತು ಸಾಂಸ್ಕೃತಿಕ ಕಾರ್ಯಕ್ರಮಗಳಲ್ಲಿ ಭಾಗವಹಿಸಿಕೆ ಉತ್ತಮವಾಗಿರುತ್ತದೆ. ಶಾಲೆಯಲ್ಲಿ ಮಕ್ಕಳ ಪಠ್ಯೇತರ ಚಟುವಟಿಕೆಗಳಲ್ಲಿ ಕ್ರಿಯಾಶೀಲರಾಗಿರುವುದನ್ನು ಗಮನಿಸಲಾಗಿದೆ. ಹಾಗೆ ಶಾಲೆಯಲ್ಲಿ ಮಕ್ಕಳಿಗೆ ದಿನನಿತ್ಯ ಶುದ್ಧವಾದ ಕುಡಿಯುವ ನೀರಿನ ವಾಟರ್ ಫಿಲ್ಟರ್ ವ್ಯವಸ್ಥೆ ಇರುವುದನ್ನು ಗಮನಿಸಲಾಗಿದೆ. ಶಾಲೆಯ ಆವರಣ ಸುತ್ತಲೂ ಕಾಂಪೌಂಡ್ ವ್ಯವಸ್ಥೆ ಇರುವುದನ್ನು ಗಮನಿಸಲಾಗಿದೆ. ಶಾಲಾ ಸುರಕ್ಷಾ ಪ್ರತಿಜ್ಞೆಯನ್ನು ಶಾಲಾ ಆವರಣದಲ್ಲಿ ಪ್ರದರ್ಶಿಸಲಾಗಿರುವುದನ್ನು ಗಮನಿಸಲಾಗಿದೆ. ಶಾಲೆಯಲ್ಲಿ ಮಕ್ಕಳಿಗೆ ಗ್ರಂಥಾಲಯ ಪುಸ್ತಕವನ್ನು ವ್ಯವಸ್ಥೆ ಮಾಡಿರುವುದನ್ನು ಗಮನಿಸಲಾಗಿದೆ. ಇನ್ನು ಹೇಗೆ ಧನಾತ್ಮಕ ಅಂಶ ಇರುತ್ತೆ ಹಾಗೆ ಋಣಾತ್ಮಕ ಅಂಶಗಳು ಸಂಬಂಧಪಟ್ಟಿದೆ. ಶಾಲೆಯ ಮಕ್ಕಳಿಗೆ ವಿದ್ಯಾರ್ಥಿ ವೇತನ ಬಂದಿರುತ್ತದೆ, ಅಂದ್ರೆ OBC ನಾವು ಋಣಾತ್ಮಕದಲ್ಲಿ ಹಾಗೆ ಶಾಲೆಯಲ್ಲಿ ಪ್ರಚಲಿತ ವಿದ್ಯಮಾನವನ್ನು ತಿಳಿಯುವ ಮಕ್ಕಳಿಗೆ ದಿನಪತ್ರಿಕೆಯನ್ನು ಅದನ್ನ ನಾವು ಕೆಲವೊಂದು ಶಾಲೆಯಲ್ಲಿ ಗಮನಿಸಿದ್ವಿ. ಹಾಗಾಗಿ ಆದರೆ ಪ್ರಚಲಿತ ಏನ್ ವಿದ್ಯಮಾನ ನಡೀತಾ ಇರುತ್ತದೆ ಅದ್ರ ಬಗ್ಗೆ ಮಕ್ಕಳಿಗೆ ಕೂಡ ಅರಿವಿರುವುದನ್ನು ದಿನಪತ್ರಿಕೆಯನ್ನ ಇರಬೇಕಾಗಿದ್ದು ನಾವು ಶಾಲಾ ಗ್ರಂಥಾಲಯದಲ್ಲಿ ನಿಯತಕಾಲಿಕೆಗಳನ್ನು ಬಗ್ಗೆ ನಾವು ಕೂಡ ಗಮನಿಸಬೇಕು. ಶಾಲೆಯಲ್ಲಿ ಗೃಹ ಮತ್ತು ಪರಿಸರ ಇದನ್ನು ರಚನೆ ಮಾಡುವುದು ಬಾಕಿ ಮಾಡಿದ. ಹಾಗೆ ಶಾಲೆಯಲ್ಲಿ ದಿಗ್ಬಾಲ ಕ್ಷೇತ್ರಗಳನ್ನ ರಚನೆ ಮಾಡುವಂತದ್ದು ಬಾಕಿ. ಹಾಗೆ ಶಾಲೆಯ ಅಡುಗೆ ಕೋಣೆಯಲ್ಲಿ ಅಗ್ನಿಬಂಧಕ ವ್ಯವಸ್ಥೆ ಮಾಡಿದ ಅದನ್ನ ಮಾಡುವಂತದ್ದು ಬಾಕಿ ಇರುವಂತ ನಾವು ಸಾಮಾಜಿಕ ಪರಿಷತ್ನ ಕಂಡು ಬಂದಂತಹ ಪ್ರಮುಖ ಅಂಶಗಳು ಶಾಲೆಯ ಸುತ್ತಮುತ್ತಲ ಪರಿಸರ ಉತ್ತಮವಾಗಿದೆ. ಶಿಕ್ಷಕರು ಮತ್ತು ಮಕ್ಕಳಲ್ಲಿ ಒಳ್ಳೆ ಬಾಂಧವ್ಯ ಇರುವುದನ್ನು ಗಮನಿಸಲಾಗಿದೆ. ಶಾಲೆಯಲ್ಲಿ ಮಕ್ಕಳಿಗೆ ಆಟವಾಡಲು ಕ್ರೀಡಾಂಗಣ ವ್ಯವಸ್ಥೆ ನಮ್ಮ ಬೇಡಿಕೆ ಕೂಡ ಇದೆ. ಶಾಲೆಯಲ್ಲಿ ಒಂದು ಕ್ರೀಡಾಂಗಣ ವ್ಯವಸ್ಥೆ ಮಕ್ಕಳಿಗೆ ಕೂಡ ಒಂದು ಆಟವಾಡಲಿಕ್ಕೆ ಅನುಕೂಲವಾಗಿದೆ. ಅದನ್ನು ಕೂಡ ನಾವು ಗಮನಿಸಿರುವಂತದ್ದು. ಶಾಲೆಯಲ್ಲಿ ಮಕ್ಕಳ ಕೊರತೆ ಕಂಡು ಬಂದಿರುತ್ತದೆ. ಆ ಕಾರಣ ಹತ್ತಿರದಲ್ಲಿ ಆಂಗ್ಲ ಮಾಧ್ಯಮ ಶಾಲೆಯನ್ನು ಪ್ರತ್ಯೇಕ ಮಕ್ಕಳನ್ನು ಪಾಲಕರು ಅಲ್ಲಿಗೆ ಕಳಿಸುವುದನ್ನು ಗಮನಿಸಿದೆ. ಇದು ಅವಶ್ಯವಾಗಿ ಎಲ್ಲ ಮಕ್ಕಳನ್ನ ಸರ್ಕಾರಿ ಶಾಲೆಗೆ ಸೇರಿಸಬೇಕು. ಯಾಕೆಂದ್ರೆ ಇಲ್ಲಿ ಸರ್ಕಾರಿ ಶಾಲೆಯಲ್ಲಿ ಸೌಲಭ್ಯಗಳು ಬೇರೆ ಪ್ರೈವೇಟ್ ಸ್ಕೂಲ್ನಲ್ಲಿ ಎಲ್ಲೂ ಸಿಗೋದಿಲ್ಲ. ಇಷ್ಟೆಲ್ಲ ವ್ಯವಸ್ಥೆಗಳು ಮಾಡ್ತಾರೆ. ನಮ್ಗೆ ಗೊತ್ತಿರುವಂತೆ ಮಧ್ಯಾಹ್ನದ ಸಮಯದಲ್ಲಿ ಊಟದ ವ್ಯವಸ್ಥೆ, ಇದೆಲ್ಲ ನೋಡಿ ಎಷ್ಟು ಅನುಕೂಲ ಮಾಡ್ತಾರೆ ಮಕ್ಕಳಿಗೆ. ಹಾಗಾಗಿ ಮಕ್ಕಳ ಒಂದು ಇಲ್ಲಿ ಕೊರತೆಯನ್ನ ಮಾಡಿದ್ರೆ ಮುಂದಿನ ದಿನಗಳಲ್ಲಿ ಕೂಡ ಶಾಲೆ ಮುಚ್ಚುವಂತಹ ಸಂದರ್ಭಗಳು ಬರ್ತಾರೆ. ಹಾಗಾಗಿ ಮಕ್ಕಳ ಸಂಖ್ಯೆ ಕೂಡ ಹೆಚ್ಚು ಮಾಡುವಂಥದ್ದು ನಮ್ಮ ಅಭಿಪ್ರಾಯ ಇದೆ. ಹಾಗಾಗಿ ಶಾಲೆಗೆ ಹೆಚ್ಚಿದ್ರೆ ಎಲ್ಲ ವ್ಯವಸ್ಥೆಗಳು ಆಗ್ತವೆ. ಶಾಲೆಗಾಗಿ ನಾವು ಕೆಲವೊಂದು ಶಾಲೆಗಳನ್ನು ನೋಡಿದ್ವಿ. ಮಕ್ಕಳ ಸಂಖ್ಯೆ ಜಾಸ್ತಿ ಆದಾಗ ಒಂದೊಂದು ಎಲ್ಲ ಸೌಲಭ್ಯಗಳನ್ನ ಗೌರ್ಮೆಂಟ್ ನಿಂದ ಸೌಲಭ್ಯಗಳನ್ನು ಒದಗಿಸಿರುವುದನ್ನ ಗಮನಿಸಿದ್ದಾರೆ. ಹಾಗಾಗಿ ಮಕ್ಕಳ ಸಂಖ್ಯೆ ಕೂಡ ಹೆಚ್ಚಾಗಿ ಹಾಗೆ ಶಾಲೆಯ ಮೇಲ್ಛಾವಣಿಯ ಶಿಥಿಲಾವಸ್ಥೆಯಲ್ಲಿ ಇರುವುದನ್ನು ಸಾಮಾಜಿಕ ಪರಿಶೀಲನೆ ಗಮನಿಸಲಾಗಿದೆ. ಆ ಸಂದರ್ಭದಲ್ಲಿ ತಾವು ಕೂಡ ತಿಳಿಸಿದ್ರಿ, ಅದನ್ನು ಕೂಡ ನಾವು ಈ ವರದಿಯಲ್ಲಿ ಸೇರಿಸಿಕೊಂಡಿದ್ವಿ. ಶಾಲೆಯ ಆವರಣದ ಒಳಭಾಗದಲ್ಲಿ ಮಕ್ಕಳು ಕುಳಿತುಕೊಂಡು ಊಟ ಮಾಡಲು ಮಳೆಗಾಲ ಸಂದರ್ಭದಲ್ಲಿ ತೊಂದರೆ ಆಗುತ್ತಿರುವುದನ್ನು ಗಮನಿಸಲಾಗಿದೆ. ಅಂದ್ರೆ ಮಕ್ಕಳು ಮಳೆಗಾಲದ ಟೈಮ್ನಲ್ಲಿ ಮಳೆ ಜೋರಿನಿಂದ ಈ ಒಂದು ಹೊರಾಂಗಣದಲ್ಲಿ ಊಟ ಮಾಡಲಿಕ್ಕೆ ಕಷ್ಟ ಆಗ್ತದೆ. ಅದು ಕೂಡ ನಾವು ಈ ಒಂದು ವರದಿಯಲ್ಲಿ ಸೇರಿಸಿಕೊಂಡಿದ್ದೇವೆ. ಮಳೆಗಾಲದಲ್ಲಿ ಶಾಲೆಯ ತರಗತಿಗಳಲ್ಲಿ ತೇವಾಂಶ ಮೇಲಿರುವುದನ್ನು ಮಕ್ಕಳಿಗೆ ಕುಳಿತುಕೊಳ್ಳಲು ಕಷ್ಟವಾಗುತ್ತಿರುವುದು ಶಿಕ್ಷಕರು ಕೂಡ ಸಂದರ್ಶನದಲ್ಲಿ ಗಮನಿಸಲಾಗಿದೆ. ಅಂದ್ರೆ ಮಳೆಗಾಲ ಸಮಯದಲ್ಲಿ ಇಲ್ಲಿನ ತೇವಾಂಶ ಏನು ಹೆಚ್ಚಾಗ್ತದೆ ಆ ನೀರಿನಲ್ಲಿ ಏನೇ ಬರ್ತದೆ ಆವಾಗ ಮಕ್ಕಳಿಗೆ ಕೂತ್ಕೊಂಡು ಅಭ್ಯಾಸ ಮಾಡಲು ಕೂಡ ಕಷ್ಟವಾಗ್ತದೆ. ಶಿಕ್ಷಕರು ಕೂಡ ತಿಳಿಸಿದ್ದಾರೆ. ಅದನ್ನು ಕೂಡ ನಾವು ಇದರಲ್ಲಿ ವರದಿಯಲ್ಲಿ ಸೇರಿಸಿಕೊಂಡಿದ್ದೀವಿ. ಶಾಲೆಯಲ್ಲಿ ಶೌಚಾಲಯ ವ್ಯವಸ್ಥೆ ಪ್ರತಿನಿತ್ಯ ಶುಚಿತ್ವವನ್ನು ಕಾಪಾಡಿಕೊಳ್ಳುವುದು ಸೂಕ್ತವಾಗಿದೆ. ಅಂದ್ರೆ
ನಾವು ಸಂದರ್ಭ ಬಂದಾಗ ಒಂದು ಸ್ವಲ್ಪ ಕ್ಲೀನ್ನೆಸ್ ಮಕ್ಕಳಿಗೆ ಆ ಸಂದರ್ಭದಲ್ಲಿ ಮಕ್ಕಳಿಗೆ ದಿನನಿತ್ಯ ಸರಿಯಾದ ಓದುವಂತೆ ನೀರು ಹಾಕುವಂತೆ ಮಾಡ್ತಾರೆ. ಸ್ವಲ್ಪ ಕ್ಲೀನ್ ವ್ಯವಸ್ಥೆನ ಇಟ್ಕೊಳ್ಳೋದು ಅನುಕೂಲ. ಭಾರತದ ಸ್ಕೌಟ್ ಗೈಡ್ಸ್ ಮತ್ತು ಗೈಡ್ಸ್ ವಿಭಾಗದಲ್ಲಿ 3 ವಿದ್ಯಾರ್ಥಿಗಳು ರಾಜ್ಯ ಪುರಸ್ಕಾರಕ್ಕೆ ಆಯ್ಕೆಯಾಗಿರುವುದನ್ನು ಕಂಡುಬರುತ್ತದೆ. ಅಂದ್ರೆ ಆ ಸಂದರ್ಭದಲ್ಲಿ ನಮಗೆ ಇದೊಂದು ಶಿಕ್ಷಕರನ್ನು ಸಂದರ್ಶನ ಮಾಡಿದಾಗ ಈ ಒಂದು ವಿದ್ಯಾರ್ಥಿಗಳು ರಾಜ್ಯ ಪುರಸ್ಕಾರಕ್ಕೆ ಆಯ್ಕೆಯಾಗಿರುವುದು ನಮಗೆ ಗಮನಿಸಿರುವುದನ್ನು ಈ ಒಂದು ಶಾಲೆಗೆ ಹೆಮ್ಮೆಯಾಗಿದೆ. ಹಾಗೆ ಹಳೆ ವಿದ್ಯಾರ್ಥಿಗಳಿಂದ ಶಾಲೆಗೆ ಕಂಪ್ಯೂಟರ್, ಟಿವಿ, ಟೈಲ್ಸ್ಗಳನ್ನ ಕೊಡುಗೆಗಳಾಗಿ ನೀಡುವುದನ್ನು ಗಮನಿಸಬಹುದು. ಈಗ ಈಗಾಗಲೇ ಡಿಜಿಟಲ್ ಯುಗ ಅಂತಂದ್ರೆ ಈಗ ಕಂಪ್ಯೂಟರ್, ಲ್ಯಾಪ್ಟಾಪ್, ಹಾಗೆ ಪ್ರೊಜೆಕ್ಟರ್, ಸ್ಮಾರ್ಟ್ ಟಿವಿ, ಸ್ಮಾರ್ಟ್ ಬೋರ್ಡ್ ಅದರಿಂದನೇ ಈಗ ಹೆಚ್ಚಿನದಾಗಿ ಶಾಲೆಗಳಲ್ಲಿ ಅಟ್ರಾಕ್ಷನ್ ಮಾಡ್ತಾ ಇದ್ದಾರೆ. ಅಂದ್ರೆ ಮಕ್ಕಳಿಗೆ ಹೆಚ್ಚಿನದಾಗಿ ನೋಡೋದ್ರಿಂದಾನೇ ಹೆಚ್ಚು ಕಲಿಕೆಯನ್ನ ಮಟ್ಟವನ್ನ ಹೆಚ್ಚಿಸಲಿಕ್ಕೆ ಸಾಧ್ಯವಾಗುತ್ತೆ. ಹಾಗಾಗಿ ಅದನ್ನು ಕೂಡ ಈ ಒಂದು ಶಾಲೆಯಲ್ಲಿ ಇದೆ. ಅದು ಖುಷಿ ಪಡುವಂತ ವಿಷಯ ಮತ್ತು ಹಳೆ ವಿದ್ಯಾರ್ಥಿ ಕೂಡ ಡೊನೇಟ್ ಮಾಡುತ್ತಿದ್ದು ಮತ್ತು ಖುಷಿ ಪಡುವಂತ ವಿಷಯ. ಹಾಗಾಗಿ ಇದು ಕೂಡ ನಾವು ಈ ಒಂದು ಪ್ರಮುಖ ಅಂಶದಲ್ಲಿ ಸೇರಿಸಿಕೊಂಡಿರುವಂತದ್ದು. ಹಾಗೆ ಪಾಲಕರು ಮತ್ತು ಹಳೆ ವಿದ್ಯಾರ್ಥಿಗಳು, ದಾನಿಗಳು ಶಾಲೆಯ ಬೆಳೆ ಹಬ್ಬದ ಸಂದರ್ಭದಲ್ಲಿ ತುಂಬಾ ಸಹಕಾರವನ್ನು ಶಾಲೆಗೆ ಕೊಡುಗೆಯಾಗಿ ನೀಡುವ ಬಗ್ಗೆ ಶಿಕ್ಷಕರು ಅಭಿಪ್ರಾಯ ವ್ಯಕ್ತಪಡಿಸುವುದನ್ನು. ಅಂದ್ರೆ ಈಗಾಗಲೇ ಬೆಳೆ ಹಬ್ಬವನ್ನು ಆಚರಣೆ ಮಾಡ್ಕೊಂಡಿದ್ದಾರೆ ಈ ಒಂದು ಶಾಲೆ. ಆ ಸಂದರ್ಭದಲ್ಲಿ ಕೂಡ ಪಾಲಕರು, ಹಳೆ ವಿದ್ಯಾರ್ಥಿಗಳು, ಪಾಲಕ ಪೋಷಕರು ಎಲ್ಲ ಸಹಕಾರವನ್ನು ಕೊಟ್ಟಿದ್ದರ ಬಗ್ಗೆ ಶಿಕ್ಷಕರು, ಮುಖ್ಯ ಶಿಕ್ಷಕರು ತಮ್ಮ ಅಭಿಪ್ರಾಯವನ್ನು ವ್ಯಕ್ತಪಡಿಸಿರುವುದನ್ನು ಗಮನಿಸಲಾಗಿದೆ. ಶಾಲೆಯಲ್ಲಿ ಮನೆಯಲ್ಲಿ ಮಕ್ಕಳಿಗೆ ಕುಳಿತುಕೊಳ್ಳಲು ಪ್ಲಾಸ್ಟಿಕ್ ಚೇರ್ ಮತ್ತು ಡೆಸ್ಕ್ ವ್ಯವಸ್ಥೆಯನ್ನು ದಾನಿಗಳು ನೀಡುವುದನ್ನು ಗಮನಿಸಲಾಗಿದೆ. ಇದು ಮಕ್ಕಳಿಗೆ ಮಕ್ಕಳಿಗೆ ಒಂದು ಅಭ್ಯಾಸ ಮಾಡಲಿಕ್ಕೆ ಅನುಕೂಲವಾಗಿದೆ. ಡೆಸ್ಕ್ ಮತ್ತು ಕುರ್ಚಿ ಕೊಟ್ಟು ಅವರು ಕೂತ್ಕೊಂಡು ಅಭ್ಯಾಸ ಮಾಡಲಿಕ್ಕೆ ಅನುಕೂಲವಾಗಿದೆ. ಇದನ್ನು ಕೂಡ ನಾವು ದಾನಿಗಳು ಕೊಟ್ಟಿರುವುದು ಖುಷಿ ಕೊಡುವಂತ ವಿಷಯ. ಹಾಗೆ ಶಾಲೆಯಲ್ಲಿ ಕಂಪ್ಯೂಟರ್, ಟಿವಿ, ಅಂಗಡಿಗಳು ಹಾಗೂ ಇತರೆ ಶಾಲೆಗೆ ಸಂಬಂಧಿಸಿದ ಸಾಮಗ್ರಿಗಳನ್ನು ನೀಡಲು ಪ್ರತ್ಯೇಕವಾದ ಕೊಠಡಿ ವ್ಯವಸ್ಥೆ ಆಗಬೇಕೆಂದು ಶಿಕ್ಷಕರು ಸಂದರ್ಶನ ವೇಳೆಯಲ್ಲಿ ತಿಳಿಸಿರುವುದನ್ನು ಗಮನಿಸಲಾಗಿದೆ. ಅಂದ್ರೆ ಈ ಒಂದು ಶಾಲೆಗೆ ಏನೇ ಒಂದು ಕಂಪ್ಯೂಟರ್ ಇರ್ಬೋದು, ಟಿವಿ ಇರ್ಬೋದು ಅಥವಾ ಯಾವುದೇ ಕಬಾರ್ಡ್ ಇರ್ಬೋದು ಸಪ್ರೇಟ್ ಆಗಿ ಬಿಟ್ಟರೆ ಕಲಿಕೆ ಇದು ಮಾಡಲಿಕ್ಕೆ ಅನುಕೂಲ ಆಗ್ತದೆ ಅನ್ನೋದ್ರ ಬಗ್ಗೆ ಕೂಡ ಶಿಕ್ಷಕರ ಅಭಿಪ್ರಾಯ ಕೂಡ ನಾವು ಸಂದರ್ಶನದಲ್ಲಿ ಹೇಳಿದ್ದೇವೆ. ಈ ಒಂದು ಸಂದರ್ಭದಲ್ಲಿ 2022-23ನೇ ಸಾಲಿನಲ್ಲಿ ಏನು ಅನುದಾನಗಳಿತ್ತು ಅದರ ಬಗ್ಗೆ ಒಂದು ಸ್ವಲ್ಪ ಹೇಳಲಿಕ್ಕೆ ಪ್ರಾರಂಭಿಸಿದ್ದು ಅವಾಗ 4,776 ಶಾಲಾ ಅನುದಾನ 9,696 ಅದರಲ್ಲಿ ಬಡ್ಡಿ ಜಮಾ 431 ಹಾಗೆ ಸೂಕ್ತವಾಗಿ 14,472 ಅಲ್ಲಿ ಖರ್ಚಾಗಿರುವಂತಹ ವೆಚ್ಚಗಳು 11,772 ಶಾಲಾ ಅನುದಾನ ವೆಚ್ಚಗಳು. ಹಾಗೆ ಸ್ವಚ್ಛತಾ ಇದಕ್ಕೆ 6,350 ಒಟ್ಟು ಖರ್ಚಾಗಿರುವಂಥದ್ದು 17,622. ಇವು ಈ ಒಂದು ಸಾಮಾಜಿಕ ಪರಿಷತ್ನ ನಾನು ಕಂಡುಕೊಂಡಂತ ವರದಿಯನ್ನು ತಮ್ಮ ಮುಂದೆ ಮಂಡನೆ ಮಾಡಿದ್ದೀನಿ. ಇದ್ರ ಬಗ್ಗೆ ಏನಾದರೂ ಚರ್ಚೆ ಇದ್ರೆ ಮಾಡ್ಲಿಕ್ಕೆ ಅವಕಾಶ ಇದೆ. ಆ ಚರ್ಚೆಗೆ ಅವಕಾಶ ಮಾಡಿಕೊಡ್ತಾ ಈ ಒಂದು ಸಾಮಾಜಿಕ ಪರಿಷತ್ನ ಬಗ್ಗೆ ನನಗೆ ಮಾತನಾಡಲಿಕ್ಕೆ ಅವಕಾಶ ಕೊಡ್ತಾರೆ. ವರದಿಯನ್ನ ಮಂಡನೆ ಮಾಡಲಿಕ್ಕೆ ಮತ್ತೆ ಮಾತನಾಡಲಿಕ್ಕೆ ಅವಕಾಶ ಕೊಡ್ತಾರೆ. ಎಲ್ಲರೂ ಸೂಕ್ಷ್ಮವಾಗಿ ಪರಿಶೋಧನೆ ಮಾಡಿದ್ರೆ ನಮ್ಮ ಬಾಲಕರಿಗೆ ಮತ್ತೆ ಎಲ್ಲ ಗೊತ್ತಾಗಿಲ್ಲ ಬೇರೆ ಆದ್ರೆ ಇಷ್ಟು ಸೂಕ್ಷ್ಮವಾಗಿ ಅವಲೋಕನ ಮಾಡಿರೋದನ್ನ ಈಗ 4 ದಿವಸ ಬಂದು ನೀವು ಏನ್ ಮಾಡಿದ್ರಪ್ಪ ಹೇಳಿ ಅಂದ್ರೆ ಮಕ್ಳು ತೊಂದರೆ ಆಗ್ತದೆ ಇವ್ರು ಬಂದು ಎಂತ ಮಾಡಿದ್ರಪ್ಪ ಇಲ್ಲಿ ಕರ್ಕೊಂಡು ಹೋದ್ರೆ ಬಾಲಕರಿಗೆ ಅನ್ಸ್ಬಾರ್ದು ನಮಗೂ ಅನ್ಸ್ಬಾರ್ದು. ಇದಕ್ಕೊಂದು ವೇಟೇಜ್ ಇದೆ. ಮುಂದಿನ ದಿವಸದಲ್ಲಿ ಈಗ ಅವ್ರು ಏನ್ ಕೊರತೆ ಅಂತ ಹೇಳಿದಾರಲ್ಲ ಅದ್ರ ಬಗ್ಗೆ ಅವ್ರು ಮನವಿ ಕೊಟ್ಟಾಗ ನಮ್ಗೆ ಏನಾದ್ರು ಅದ್ರ ಬಗ್ಗೆ ಪ್ಲಸ್ ಪಾಯಿಂಟ್ ಆಗಿ ಬರ್ಬಹುದು ಅಂತ ನಮ್ಮ ನಿರೀಕ್ಷೆ. ನಾವು ಕೇಳಿದ್ದೇವೆ 4 ಜನ ಬಂದು ನೀವು ಆಡಿಟ್ ಮಾಡ್ತಿರಲ್ಲ ಆ ಶಾಲೆಗೆ ಏನ್ ಲಾಭ ಅದರಿಂದ ನಾವು ಬಂದ್ ಕೂಡ ಕೇಳಿದ್ರೆ ನಮ್ಗೆ ಬೇಸರ ಆಗಿರ್ಬೋದು. ಯಾಕೆಂದ್ರೆ ನಮ್ಗೆ ಹಿಂಗೆ ಅಡಿಕೆ ಬರ್ತಾ ಏನೋ ನಮಗೇನು ಎಂತ ಇದು ಮಾಡ್ತಾ ಇರೋದಿಲ್ಲ. ನಮಗೆ ಹಿಂಗೆ ಹೇಳ್ತಾ ಇರ್ತದೆ ನಾವು ಹಿಂಗೆ ಯಾವ್ದಾದ್ರು ಇರೋದ್ರೆ ಬೇಡಿ ಶಾಲೆನ ಎಂಟ್ರಿ ಮಾಡ್ಕೊಳ್ಬೇಕಾಗಿದೆ. ನಮ್ಮ ಬಂದ್ ಕೂಡ ನಾವು ಕೇಳಿದೆ ಇಲ್ಲ ಮೇಡಮ್ ನಾವೆಲ್ಲ ನಾವು ಮಂಡನೆ ಮಾಡ್ತೇವೆ. ಏನಾದ್ರು ನಿಮ್ಗೆ ಮೇಲಿಂದ ಬರುವಂತ ಬೆನಿಫಿಟ್ಸ್ ಲಾಭಗಳು ಏನಾದ್ರು ಇದ್ರೆ ಶಾಲೆಗೆ ಅಪ್ಲೈ ಆಗ್ತದೆ ಅಂತ ಹೇಳಿದ್ರು. ಆ ರೀತಿಯಲ್ಲಿ ನೀವು ಸೂಕ್ಷ್ಮವಾಗಿ ಗಮನಿಸಿದ್ರಿ. ಅದಕ್ಕೆ ನಮ್ಮ ಈ ಅಡಿತರ ಚೆನ್ನಾಗಿ ಮಾಡಿಸಿದ್ರಿ. ನಮಗೂ ನಮ್ಮ ಒಂದು ಅಭಿವೃದ್ಧಿ ನಮಗೆ ಇದರಿಂದ ಸಾಧ್ಯ. ಮತ್ತೆ ಎಲ್ಲರಿಗೂ ಒಳ್ಳೆಯ ಅಂಶಗಳಿದೆ. ಮುಂದಿನ ದಿವಸದಲ್ಲಿ ನಾವು ಅದನ್ನ ಹೇಗೆ ಇಂಪ್ರೂವ್ ಮಾಡ್ಕೊಳ್ಬೇಕು ನಮಗೆ ನಿಮಗೆ ಮತ್ತು ನಿಮ್ಮ ತಂಡದವರಿಗೆ ಎಲ್ಲರಿಗೂ ನೀವು ಪ್ರೀತಿಪೂರ್ವವಾಗಿ ಬಂದು ಕೆಲಸ ಮಾಡ್ಕೊಂಡು ಹೋಗಿ. ಹಾಗಾಗಿ ಎಲ್ಲರ ಪರವಾಗಿ ನಾವು
ನೀವು ಹೇಳಿದಂತೆ ನಾವೀಗ ಇಕೋ ಕ್ಲಬ್ ಪರಿಸರ ಇದೆಲ್ಲ ನಮ್ಮ ನಡೀತಾ ಇದೆ ಪರಿಸರ ದಿನಾಚರಣೆ ಆಚರಣೆ ಮಾಡಿದಾಗ ಅಲ್ಲಿ ಇನ್ನೂ ಒಂದು ಸಮಸ್ಯೆ ಅಂದ್ರೆ ನೀರಿನ ಸ್ವಲ್ಪ ಸಮಸ್ಯೆ ಇದೆ. ಅದೇ ಈ ತರ ಬಿಸಿಲಿಗೆ ಆಗಿರೋದಕ್ಕೆ ನಾವು ಎಷ್ಟೇ ನೀರು ಹಾಕೋ ಕಾಣೋದಿಲ್ಲ. ಬೆಳಿಗ್ಗೆ ಹಾಕಿದರೆ ಈಗ ನೋಡಿ ಎಲ್ಲ ಮಾತ್ರ ಆಗ ಮತ್ತೆ ಎಲ್ಲ ಈ ಹೊರಗೆ ವಾತಾವರಣ ಹೀಗಿರೋದ್ರಿಂದ ಸ್ವಲ್ಪ ಸಮಸ್ಯೆ ಇಕೋ ಕ್ಲಬ್ ಮಾಡಿ ಇಕೋ ಕ್ಲಬ್ ನಾವು ಪರಿಸರ ಇದನ್ನೆಲ್ಲ ಮಾಡಿದ್ದೇವೆ. ಮತ್ತೆ ಈಗ ಮಕ್ಕಳು ಸಣ್ಣ ಇರೋದ್ರಿಂದ ನಾವು ಶೌಚಾಲಯ ಇದನ್ನೆಲ್ಲ ದೊಡ್ಡವರ ಹತ್ರ ತೊಳಸ್ತಾ ಇದ್ದೇವೆ. ಇಕೋ ಕ್ಲಬ್ಗೆ ಅಂತ 2,000 ರೂಪಾಯಿ ಜಮಾ ಆಗ್ತದೆ. ಅದೇ 2,000 ರೂಪಾಯಿ ಜಮಾ ಆಗಿದ್ದನ್ನ ಇಕೋ ಕ್ಲಬ್ನ ಚಟುವಟಿಕೆಗೆ ಅಂತ ನಮ್ಗೆ ಅದ್ರ ಹೆಡ್ ಅಲ್ಲಿ ಅದಕ್ಕೆ ಖರ್ಚು ಮಾಡ್ಬೇಕು. ಆ ರೀತಿ ಹೆಡ್ ಅನ್ನ ಅಲ್ಲಿದೆ, ಅದ್ರ ಪ್ರಮಾಣ ಅಲ್ಲಿ ಆ ಪ್ರಮಾಣದಲ್ಲಿ ಅದನ್ನ ಖರ್ಚು ಮಾಡ್ಬೇಕು. ಹಾಗೆ ಈಗ ನಮ್ಮ SDMC ಒಂದು ಮಾಹಿತಿ ನೀವು ನೋಡ್ತಾ SDMC ಸ್ವಲ್ಪ ಹೇಳ್ತಾರೆ. SDMC ನಾವು ಸಂಬಂಧಪಟ್ಟಂತೆ ಮೀಟಿಂಗ್ ಮಾಡೋದ್ರಿಂದ ಸಭೆ ಅಂದ್ರೆ ಮತ್ತೆಂತ ವಿಶೇಷ ಇಲ್ಲ. ಮಕ್ಕಳಿಗೆ ಪರೀಕ್ಷೆ ಬಂದಿದೆ, ಮಕ್ಕಳನ್ನ ಸ್ವಲ್ಪ ಕುಂಡ್ರಿಸಿ ಪರೀಕ್ಷೆಗೆ ಓದಿಸಿ ಮತ್ತೆ ಹೆಚ್ಚು ಫುಡ್ಡಿನ ಕಡೆ ಲಕ್ಷ್ಯ ಕೊಡಿ. ಆ ಕುರ್ಕುರೆ ಇದೆಲ್ಲ ಆದಷ್ಟು ತಿಂಡಿಗೆಲ್ಲ ಕೊಡಬೇಡಿ. ಮತ್ತೆ ಬಿಸಿಲು ತಂಪು ಅಂತ ಕೋಲ್ಡ್ ಅನ್ನು ತುಂಬಾ ಕುಡಿಬಾರ್ದು ಅಂತ ನೀವು ಕೇಳಿರ್ಬೋದು. ಫ್ರಿಜ್ ಇರೋ ನೀರನ್ನೆಲ್ಲ ಕೊಡಬಾರ್ದು, ಕುಡಿಬಾರ್ದು ಕೇಳಿರ್ಬೋದು. ಅಂತದನ್ನೆಲ್ಲ ಜಾಸ್ತಿ ಕೊಡಬೇಡಿ. ಅದನ್ನ ಸ್ವಲ್ಪ ಬೆಚ್ಚ ಮಾಡಿ ಅಂತದನ್ನೆಲ್ಲ ಸ್ವಲ್ಪ ಕೊಡಿ. ಮತ್ತೆ ಆದಷ್ಟು ಬಿಸಿಲಲ್ಲಿ ಆಟ ಆಡ್ಲಿಕ್ಕೆ ಕಳಿಸ್ಬೇಡಿ. ಈಗ ಅವರಿಗೆ ರಜೆ ಈಗ ಸ್ವಲ್ಪ ದಿವಸ ನಾವು ಸಂಡೆ ಇರ್ತಾರೆ, ಆಮೇಲೆ ನಿಮ್ ಸಂಡೆನೇ ಇರೋದು. ಅವ್ರು ನಿಮ್ಮ ಮಾತು ಕೇಳ್ತಿಲ್ಲ, ಈಗ ನೀವು 5 ಗಂಟೆ ತನಕ ಹೊರಬೀಳ್ಬಾರ್ದು ಅಂತ ಹೇಳ್ಬೇಕು. ಖಂಡಿತ ಅವರಿಗೆ ಒಂದು ಟೈಮ್ ಟೇಬಲ್ ಮಾಡ್ಕೊಡಿ, ಇಷ್ಟ ಇದೆ ಮಾಡಿದ ತಕ್ಷಣ ಅಂತ. ಹಂಗಾಗಿ ಅವರಿಗೆ ಸ್ವಲ್ಪ ಅಭ್ಯಾಸ ಅದ್ರ ಬಗ್ಗೆ ಈಗ ನಮಗೆ 2,000 ಶಾಲಾ ಅನುದಾನ ಮತ್ತೆ ಬಿಡುಗಡೆ ಇದೆ. ಛತ್ತರ್ ಮೇಕರ್ಗೆ ಅದಕ್ಕೆ ನಮ್ಮ ಸೀದಾ ಮುಂದೆ ಬರುದಿಲ್ಲ, ಕೆನರಾ ಬ್ಯಾಂಕಿಗಾಗಿ ಆ 2,000 ರೂಪಾಯಿ ಅನುದಾನವನ್ನ ನಾವೀಗ ಒಂದು ಫ್ಯಾನ್ ಬೇಕಾಗಿದೆ ಮಾತಾಡ್ತೇವೆ. ಹಾಗಾಗಿ ಅದನ್ನ ಹಾಕಿ ನಮ್ಮ ಈ ಡಾಕ್ಯುಮೆಂಟಿಗೆ ಒಂದಷ್ಟು ಪೇಪರ್ಸು ನಮ್ಗೆ ಬೇಕಾದ ಸಂದರ್ಭ ಬೇಕಾಗ್ತದೆ, ಶಾಲಾ ಅಂತ ಖರೀದಿ ಮಾಡ್ಬೇಕಾಗ್ತದೆ. ಹಾಗಾಗಿ ಅದಕ್ಕೆ ಒಂದು ಇದರಲ್ಲಿ ಸ್ವಲ್ಪ ಒಂದು ಫ್ಯಾನ್ ಖರೀದಿ ಮಾಡ್ತೇವೆ ನಾವು. ಮತ್ತೆ ಈಗ ಈಗಾಗಲೇ ನಮ್ ಶೌಚಾಲಯ ಮತ್ತೆ ಪೈಪ್ ಇದಕ್ಕಾಗಿ ಅಲ್ಲಿ ನೀರಿನ ವ್ಯವಸ್ಥೆ ಶೌಚಾಲಯ ಮಾಡ್ಬೇಕಲ್ಲ, ಮೇಂಟೈನ್ ಮಾಡ್ಬೇಕಾದ್ರೆ ಸಲುವಾಗಿ ಹಾಗಾಗಿ ಈಗ ಇದ್ರಲ್ಲಿ ಈಗಾಗಲೇ 3,000 ಬಂದಿತ್ತು. ನಾವೀಗ ಅದನ್ನ ಯಾಕೆ ಹಾಕಿದ್ದೇನೆ ಅಂದ್ರೆ ಈಗ ತೋರಿಸ್ದೆ ಅವ್ರಿಗೆ, ನೀವು ಬೇಕಾದ್ರೆ ಬಿಲ್ ಇದೆ ನೋಡ್ಕೊಂಡು ಹೋಗಿ. ಅಲ್ಲಿ ನಾವು ಶೌಚಾಲಯ ತೊಳೆದವ್ರಿಗೆ ತೊಳೆದವರಿಗೆ ಆಮೇಲೆ ಕಾಯಿ ಕೊಯ್ಲಿಕ್ಕೆ ಬಂದಿದ್ರು, ಮರ ಕಡ್ದಕ್ಕೆ ಬಂದಿದ್ದ ಅವ್ರಿಗೆಲ್ಲರಿಗೂ ನಾವು ಅದ್ರ ಜೊತೆ ಮತ್ತೆ ನಾವು ಕೊಟ್ಟಿದ್ದೇನೆ. ಆಮೇಲೆ ಸಣ್ಣ ಪುಟ್ಟ ಇರೋದೆಲ್ಲವನ್ನ ನಾವು ಮಾಡ್ಲಿಕ್ಕೆ ಆಗುದಿಲ್ಲ, ಕೈನ ಹಾಕೊಂಡಿದ್ದೇನೆ. ಆಮೇಲೆ ಈಗ ಮತ್ತೆ 4,000 ರೂಪಾಯಿ ಬಂದಿದೆಯಂತೆ. ಹಾಗಾಗಿ ಒಂದೊಂದು ಮಾಡುವಂತ ತಗಡಿನ ಒಂದು ಮಾಡಿದ್ರೆ ಅನುಕೂಲ ಆಗ್ತದೆ. ಅದು ಮಾಡಿ ಮತ್ತೆ ಪೈಪಿನ ಒಂದನ್ನ ಕೊಟ್ಟಿದೆಯಲ್ಲ ಹಾಗಾಗಿ ಆ ತರ ಒಂದು ವ್ಯವಸ್ಥೆಗೆ ಅವ್ರಿಗೆ ಬೆಳಗ್ಗೆ ಬಂದು ರಾಂಗು ಮೀಸವರು ಮಾಡ್ಕೊಂಡು ಹೋಗಿದ್ದಾರೆ. ಹಾಗಾಗಿ ನಾವು ಆ ವ್ಯವಸ್ಥೆಯನ್ನು ಮಾಡಿದ್ರೆ ಅದನ್ನ ಜಾಗ ಮಾಡ್ಕೊಳ್ಲಿಕ್ಕೆ ಆಗ್ಬೋದು ಅಂತ. ಹೊರಗೆ ಸಾಕಾಗುದಿಲ್ಲ ಅವರು ಇದರಲ್ಲಿ ಸ್ವಲ್ಪ ಖರ್ಚು ಬರ್ತದೆ. ಮತ್ತೆ ನಾವು ಈಗಾಗಲೇ ನಾವು ಮೀಟಿಂಗ್ ಅಲ್ಲಿ ನಾವು ಮಾಡಾಗಿತ್ತಲ್ಲ ಜಾರಿಗೆಯನ್ನು ಮಾಡಿಸೋದನ್ನ ನಾನು ಪಂಚಾಯತ್ ತಾಲೂಕ್ ಪಂಚಾಯತ್ ಕೊಟ್ಟಿದ್ದೇನೆ, ಮನೆಯೆಲ್ಲ ಕೊಟ್ಟಿದ್ದೇನೆ. ಮೀಟಿಂಗ್ ಅಲ್ಲಿ ಕೇಳ್ತೇನೆ ಅಂತ ಹೇಳಿದ್ದಾರೆ. ತಾಲೂಕ್ ಪಂಚಾಯತ್ ನಾನು ಕೊಟ್ಟಿದ್ದೇನೆ. ಅದು ಈಗ ಮತ್ತೆ ನಮ್ಮ ಇವತ್ತಿನ ಒಂದು 5ನೇ ತರಗತಿಯ ಮತ್ತೆ ಅದ್ರ ಮಧ್ಯೆ ಹೇಳ್ತಾ ಇದ್ದಾರೆ. ಮತ್ತೆ ಮಕ್ಕಳ ಸಂಖ್ಯೆದಲ್ಲಿ ನಾವ್ ಯಾರ ಮನೆಗೆ ಹೋಗುದು, ಹೆಂಗ್ ಹೋಗುದು, ಎಲ್ಲೆಲ್ಲಿದ್ದಾರೆ ಹುಡ್ಕೊಂಡು ಹೋಗ್ಬೇಕು. ಅಂಗನವಾಡಿಯಲ್ಲಿ ಇಲ್ಲ ರೀ, ಎಲ್ಲೂ ಎಲ್ಲ ಇಂಗ್ಲಿಷ್ ಮೀಡಿಯಂ ಇದೆ ಆಗಿರೋದ್ರಿಂದ ಅಲ್ಲೇ ಬರ್ತಾ ಇದ್ದಾರೆ. ಸುಮಾರು LKG ಸ್ಟಾರ್ಟ್ ಆಗಿದೆ. ಈಗ UKG ಅದು ಬಂದ್ರೆ ಈಗ 5 ವರ್ಷ ತಿಂಗಳಿಗೆ ಅಂತ ಹೇಳ್ತಾ ಇದ್ದಾರೆ. ಹಾಗೇನಾದ್ರೆ 3 ಮಕ್ಕಳು ಬರ್ತಾರೆ, ಮತ್ತೆ ಕಷ್ಟ ಆಗಿತ್ತು. ನಮ್ಗೆ ಹೇಳ್ತಾ ಇದ್ದಾರೆ 5 ವರ್ಷ
ಆ ವರ್ಷನೇ ಅಂತ ಇದೆ. ಎಲ್ಲ LKG ಮಕ್ಕಳಿಗೆಲ್ಲ ಸುಮಾರು ಗಲಾಟೆ ಇರುತ್ತೆ, ಏನೋ ಆಗ್ಬೋದು ಅನ್ನೋ ಒಂದು ಆಸೆ. ಆಸೆ ಇದೆ 5 ವರ್ಷ ನಮ್ದೇ ಇದ್ದಾರೆ, ಗೊತ್ತಾಗ್ತದೆ ಹೌದು. ಹಾಗಾಗಿ ಅವರಿಗೆ ಆಗ್ಬಹುದೇನೋ ಎಂತ ನಿರೀಕ್ಷೆ ಇದೆ. ಸ್ವಲ್ಪ ಹಂಗೂ ವ್ಯಕ್ತಪಡಿಸ್ತಾ ಇದ್ದಾರೆ 6 ವರ್ಷನೇ ಸಾವಿರಾರು ಜನ ಮಕ್ಕಳು ಮನೆ ಕೊಟ್ಕೊಡ್ಬೇಕಾಗ್ತದೆ. ಹಂಗ್ ಮಾಡಿದ್ರೆ ಈಗ ನೋಡಿ 1 ತಿಂಗಳ 1 ದಿವಸ ಅವರಿಗೆ ಎಷ್ಟು ವೇಸ್ಟ್, 1 ವರ್ಷನೇ ವೇಸ್ಟ್ ಆಗ್ತದೆ. ಹಂಗಾಗಿ ಬಹುಶಃ ಅದು ಹಂಗ ಆಗ್ತದೆ ಹೇಳ್ತಾ ಇದ್ದಾರೆ. ಅದು ನೋಡ್ಬೇಕು, ಅದಾದ್ರೆ ನಮ್ಗೆ ಹಾಗೆ ಒಂದೆರಡು ಮಕ್ಕಳು ಸಿಗ್ಬೋದು. ಅಲ್ಲಿ ಅಂಗನವಾಡಿ ನಾವು ಅವತ್ತು ಹೋದಾಗ ಬಲಿಬಲಿ ಯಾವ್ದೋ 2-3 ಮಕ್ಕಳಿದ್ರು ಹೇಳಿದ್ರು. ಅವರೆಲ್ಲ ಬೇರೆ ಹಾಕ್ತಾ ಹೇಳಿದ್ರಲ್ಲ, ಆದ್ರೂ ನಾವು ಒಂದು ಮಾತು ಹೋಗ್ಬಲ್ವ ಹೇಳಿ ಅವ್ರ ಮನೆಗೆ. ಇಲ್ಲ ಅವರಲ್ಲಿ 3 ಮಕ್ಕಳು ದೊಡ್ಡ ಹುಡುಗ, ಅವ್ರೇನೋ ಅಲ್ಲೇ ಹಾಕ್ತಾರೆ ಕಾನ್ವೆಂಟಿಗೆ ಹಾಕ್ತಾರೆ ಅಂತ ಹೇಳಿದ್ರಲ್ಲ, ಅವ್ರ ಮನೆ ನಾವು ಭೇಟಿ ಮಾಡುವ ಹೇಳಿದ್ದೆ. ಅವ್ರು ಯಾರ ಮನೆ ಅಲ್ಲಿ ಹತ್ರ ಇದ್ದಾರಲ್ಲ ಅವರು ಒಂದು ಅವ್ರ ರಿಲೇಷನ್ ಅಂತೆಲ್ಲ ಅವ್ರನ್ನ ಕರ್ಕೊಂಡ್ಬಂದಿರಲ್ಲ, ತಮ್ಮ ಇದ್ದವ್ರು ನಾ ಇಲ್ಲಿ ವನ್ಯತಿಗೆ ಹಾಕಿದಾರೆ. ಅವರು 2ನೇ ಕ್ಲಾಸಿಗೆ ಬರ್ಬೇಕು. 1ನೇ ಕ್ಲಾಸ್ ಆಗೋಗಿದ್ದಾರೆ ಮೇಡಮ್ ಅವರು. ವನ್ಯತಿಗೆ ಆಗಿದೆ. ನಾವು ಬರುವ ವರ್ಷ ಇಲ್ಲಿ ಹಾಕ್ತೇನೆ ಹೇಳಿದ್ರು. ಕಡೆಗೆ 2ನೇ ಕ್ಲಾಸ್ ಬರುತ್ತಿಲ್ಲ. ಈಗಲೇ ಟ್ರೈ ಮಾಡಿದ್ರೆ ಈ ವರ್ಷ ಸೆಟ್ ಆಗಿ ಕಡೆ ಮತ್ತೆ ಮುಂದೆ ಸೆಟ್ ಆಗುತ್ತೆ. ಕೆಳಗಿದ್ದವ್ರಿಗೆ ಹೋದ್ರಲ್ಲಿ ಆ ಶಾಲೆ ನಮ್ಗೆ ನಾವು ಬರ್ತೀವಿ ತಗೊಂಡಿದ್ದೆ ನಾನೀಗ. ಯಾರ ಮನೆಯಲ್ಲಿ ನಿಮ್ಮ ಮನೆ ಹತ್ರ ಬರ್ತೇವೆ. ಹೋಗಿದ್ದು ನಾವು 2 ಸಲ ಅಲ್ಲೆಲ್ಲ ಹೋಗಿದ್ದು. ಅಲ್ಲ ಅವ್ರು ಎಲ್ಲಿ ಅದು ದೀಪ ಒಂದು ಕೆಲಸ ನೀವು ಮದ್ವೆ ಮಾಡ್ಕೊಡ್ಬೇಕು. ನನಗೆ ಅವ್ರು ಯಾರು ಅಂತ ಫೋನ್ ನಂಬರ್ ಮದ್ವೆ ಕೊಡಿ, ಅಂದ್ರೆ ಅವ್ರ ಇದ್ರ ಜೊತೆ ಮನೆಗೆ ಹೋಗ್ಬೇಕು. ನಿಮ್ಗೆ ಗೊತ್ತಿದ್ಯಾ ಯಾರು ಅಂತ? ರೇಖಲ್ಲಿ ಗೊತ್ತಿದ್ಯಾ? ಹಂಗಾರೆ ಹೆಸರು ಎಂತ ಗೊತ್ತಿದೆ ನಿಮ್ಗೆ ಅವ್ರದ್ದು? ಒಂದ್ ಸ್ವಲ್ಪ ಕೇಳಿ, ಕೇಳಿ ಹೇಳಿ ನಿಮ್ಮ ಮನೆ ಒಂದ್ ಸ್ವಲ್ಪ ನೋಡ್ಕೊಂಡು ಬಂದ್ರೆ ಅವ್ರು ಅದ್ ಕೊಟ್ರೆ ನಾವು ನಾಳೆನೆ ಒಂದ್ಸಲ ಅವರಿಗೆ ಮತ್ತೆ ಅಲ್ಲಿ ಆ ಶಾಲೆ ತಗೊಂಡು ಹೋಗ್ಬಿಡ್ತಾರೆ. ಅವ್ರು ಕೂಡ ಶಾಲೆ ಒಂದ್ಸಲ ನಾವು ಟ್ರೈ ಮಾಡುದು. ನೀವೆಲ್ಲ ಹೇಳ್ಬೇಕು ಸ್ವಲ್ಪ. ಮಗು ಇಲ್ಲಿ ಬರ್ತದೆ 3 ಜನ ಆಗ್ತಾರೆ. ನಿಮ್ ಮಗಳು 1 ವರ್ಷ ಬರ್ತಾಳಲ್ಲ. ಅವ್ರಿಗೆ ಮಕ್ಕಳಿದ್ರ ನಿನ್ನೆ ಕಳಿಸಿದ್ದಾರೆ ಕುರ್ಚಿ ಹಾಕೋ ಬಂದಿದ್ದೆ. ಅಲ್ಲಿ ನೋಡಿ ಮತ್ತೆ ಅಲ್ಲಿ 2-3 ಮಕ್ಕಳಿದ್ದಾರಲ್ಲ. ಅಲ್ಲ ಇವ್ರ ಮನೆ ಹೊಲಿಗಟ್ಟಲ್ಲಿ ಇದ್ರಲ್ಲ, ಅವ್ರೊಂದು ಈಗಲೇ ಸಹ ಎಲ್ಲಕ್ಕೂ ಮಾಹಿತಿ ಕೊಡ್ಬೇಕು. ಎಲ್ಲ ಇದನ್ನು ಅವ್ರಿಗೆ ಎಂತ ಹೇಳ್ತಾರೆ, ನಾವೀಗ ಸೇರಿಸ್ಬಿಟ್ಟಿದ್ದೇವೆ ನೀವು ಶಾಲೆಗೆ ಮಕ್ಕಳು ಕಷ್ಟ ನಮ್ಮ ಬಡಿಗಳಲ್ಲೂ ಒಬ್ಬರನ್ನೆಲ್ಲ ಆಚಾರಿ ಅದೇ ಒಳ್ಳೆ ನಾನು ಕೂಡ ಒಳ್ಳೆ ಹಾಕೊಳ್ಳೋದೆ ಅಲ್ಲಿ ಮನ್ನಾಗಿದ್ದಾರೆ ಅವರು. ಇಲ್ಲಿ ಹಾಕೋಬೇಕು ನಾ ಹೇಳ್ದೆ ಅವತ್ತು. ನಾನು ಅದೇ ಅಯ್ಯೋ ಗೊತ್ತಿಲ್ಲ ಮೇಡಮ್ ನೀವು ಅಲ್ಲಿ ಹಾಕಿದ್ದು ಅಂದ್ರೆ ಅವ್ರು ಮನೆಗೆ ಅಲ್ಲಿ ಹಾಕಿದ್ರಂತೆ. ಅಲ್ಲಿ ಅಡಿಗೆ ಮಾಡೋದು ಅವ್ರ ಮಕ್ಕಳು ಅವೆಲ್ಲ ಮಕ್ಕಳೆಲ್ಲ ಅವ್ರ ಮಕ್ಕಳೆಲ್ಲ ನಮ್ಮ ಅಮ್ಮ ಆಶ್ಚರ್ಯ ಆಯ್ತು. ಈಗ ನಾವೀಗಿದ್ದ ಹಬ್ಬಗಳೇ ಹಾಕ್ಬಿಟ್ರು 2ನೇ ಕ್ಲಾಸ್ ಆದ್ರೆ ತಗೊಳ್ಬೋದು. ಆಮೇಲೆ ಈ ವಿಷಯವಾಗಿ ಮತ್ತೆ ಈಗ ಓದಿದ್ರ ಬಗ್ಗೆ ನಿಮ್ಗೆ ಏನಾದ್ರು ಪ್ರಶ್ನಾವಳಿಗಳಿದ್ರೆ ನಮ್ಮ ಎಲ್ಲ ಸದಸ್ಯರೆಲ್ಲ ಅಂದ್ರೆ
ನಮ್ಮಲ್ಲಿ ಬಂದವರೆಲ್ಲ ಏನ್ ತೊಂದ್ರೆ ಎಲ್ಲ ಎಲ್ಲ ಗಂಡ ಹೆಂಡ್ತಿನೇ ಅದೇ. ಈಗ ಅದೇ ಹೇಳಿದ್ರು ನಮಗೆ ಒಂದರ ಮಾಸ ಪರೀಕ್ಷೆ ಅದೇ ಇದ್ದವ್ರು ಬೇಡ. ಅವರೆಲ್ಲ ಆನಂದ್ ಅವ್ರ ಹೆಂಡತಿ ಅಂತ ಕಳ್ತಾರೆ. ನೀವೇ ಹೆಂಗ್ ನೋಡ್ಕೊಂಡು ಬಂದಿ. ಬರ್ಬಂದಿ ಹಾಗೆ ಇರುತ್ತೆ. ಬರ್ರಿ ನೀವು ವಿಶಾಲಿ ವಿಶಾಲಿ ಆರಾಮಾಯ್ತ್ರಿ. ಅಯ್ಯೋ ಕ್ಯಾಪಿಟೇನಲ್ಲಿ ತಲೆ ಒಂದು ಕ್ಯಾಪಿದೆಯಾ ಚೆನ್ನಾಗಿದೆ. ಅದು ಕೂಡ ರಾಘವೇಂದ್ರ ಬಂದ್ರೆ ಮನೆ ಬಂದ್ರೆ ಬರ್ತಾರೆ. ಎರಡೆರಡು ದಿನ ಎಲ್ಲ ಮಕ್ಕಳೇ ಸಾಲ ಒಂದ್ಸಲ ಕಾಲ್ ಕೊಡಿ ಅವರಿಗೆ. ಸಾಲ ಬಂದು ಸ್ವಲ್ಪ ಹಿಂದಾಕಿ